ನೇಹಾ ಕೊಲೆಯಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಅವರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವಂಥ ಕೆಲಸಗಳಾಗ್ತಾ ಇದೆ. ಶಾಸಕ ಶ್ರೀನಿವಾಸ ಮಾನೆ ಅವರು ಕೆಲವೇ ಕ್ಷಣಗಳ ಹಿಂದೆ ಅಷ್ಟೇ ಅವರ ನಿವಾಸಕ್ಕೆ ಆಗಮಿಸಿ ಕುಟುಂಬಸ್ಥರನ್ನ ಭೇಟಿ ಮಾಡಿ ಅವರ ತಂದೆ ಹಾಗೂ ತಾಯಿಗೆ ಸಾಂತ್ವನ ಹೇಳುವಂಥ ಕೆಲಸವನ್ನ ಮಾಡಿದ್ದಾರೆ. ನೇಹಾ ಹಿರೇಮಠ ಅವರ ಮನೆಗೆ ಆಗಮಿಸಿದಂಥ ಶಾಸಕ ಶ್ರೀನಿವಾಸ ಮಾನೆ ಅವರ ಜೊತೆಯಲ್ಲಿ ವಿಜಯ ಸಂಕೇಶ್ವರ್ ಅವರು ಕೂಡ ಆಗಮಿಸಿದ್ರು. ಮಾಜಿ ಸಂಸದರು ಅವರು ಕೂಡ ಕುಟುಂಬಸ್ಥರಿಗೆ ಸಾಂತ್ವನವನ್ನು ಹೇಳಿದ್ದಾರೆ. ಜೊತೆಗೆ ಅಂಜುಮನ್ ಕಮಿಟಿಯ ಪ್ರಮುಖರು ಕೂಡ ಈಗ ಭೇಟಿ ಕೊಟ್ಟಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಅಂಜುಮನ್ ಸಂಸ್ಥೆಯ ಮುಖ್ಯಸ್ಥರು ನಿರಂಜನ್ ಹಿರೇಮಠ ಕುಟುಂಬಕ್ಕೆ ಮುಸ್ಲಿಂ ಮುಖಂಡರು ಸಾಂತ್ವನವನ್ನು ಹೇಳುವಂಥ ಕೆಲಸವನ್ನು ಈಗ ಮಾಡ್ತಾ ಇದ್ದಾರೆ. ಮಾಜಿ ಸಚಿವ ಎಂ ಹಿಂಡಸಗೇರಿ, ಅಲ್ತಾಫ್ ಹಳ್ಳೂರು ಕೂಡ ಈಗ ಭೇಟಿ ಕೊಟ್ಟು ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನೋಡಿ, ಅಂಜುಮನ್ ಕಮಿಟಿ ಈಗ ಈ ಒಂದು ವಿಚಾರವನ್ನು ಖಂಡಿಸ್ತಾ ಇದೆ. ನಾವು ಯಾವುದೇ ಕಾರಣಕ್ಕೂ ಕೂಡ ಇದನ್ನು ಒಪ್ಪಿಕೊಳ್ಳೋದಕ್ಕೆ ಸಿದ್ಧರಿಲ್ಲ ಅನ್ನುವ ಮಾತುಗಳನ್ನು ಹೇಳೋ ಮೂಲಕ ಅವರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆ ಶಾಸಕರಾಗಿರುವಂಥ ಶ್ರೀನಿವಾಸ ಮಾನೆ ಅವರು ಆಗಮಿಸಿ ಅವರ ತಂದೆಯನ್ನು, ನೇಹಾ ತಂದೆಯನ್ನು ಭೇಟಿ ಮಾಡಿ ನಿರಂಜನ್ ಹಿರೇಮಠ ಅವರನ್ನು ಮಾತಾಡಿಸಿ ಅವರಿಗೆ ಸಾಂತ್ವನ ಹೇಳುವಂಥ ಕೆಲಸವನ್ನು ಮಾಡಿದರು. ಜೊತೆಗೆ ಮಾಜಿ ಸಂಸದರಾಗಿರುವಂಥ ವಿಜಯ ಸಂಕೇಶ್ವರ್ ಅವರು ಕೂಡ ಆಗಮಿಸಿ ಅವರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವಂಥ ಕೆಲಸವನ್ನು ಮಾಡಿ ತೆರಳಿದ್ದಾರೆ. ಈಗ ನೇಹಾ ಅವರ ನಿವಾಸದಲ್ಲಿ ಅಂಜುಮನ್ ಸಂಸ್ಥೆಯ ಪ್ರಮುಖರು ಭೇಟಿ ಕೊಟ್ಟು ಅಲ್ಲಿ ಕುಟುಂಬಸ್ಥರೊಂದಿಗೆ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡ್ತಿದ್ದಾರೆ, ಸಾಂತ್ವನ ಹೇಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನೋಡಿ, ಈಗ ನಮ್ಮ ಕ್ಯಾಮ್ರಾಮನ್ಗೆ ಹೇಳ್ತೀನಿ ದೃಶ್ಯಾವಳಿಯಲ್ಲಿ ತೋರಿಸೋದಕ್ಕೆ. ಅಲ್ಲಿ ನೇಹಾ ಅವರ ನಿವಾಸದ ಬಳಿ ಅಂಜುಮನ್ ಕಮಿಟಿಯ ಸದಸ್ಯರೆಲ್ಲರೂ ಕೂಡ ಈಗ ಅಲ್ಲಿ ಆಗಮಿಸಿ ಅವರ ಕುಟುಂಬಸ್ಥರ ಬಳಿ ಮಾತುಕತೆ ನಡೆಸ್ತಾ ಇರುವಂಥ ದೃಶ್ಯವನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ನಾನೀಗ ನಿಂತಿರುವಂಥ ರಸ್ತೆ ಏನಿದೆ, ಇದು ನೇಹಾ ಅವರ ಮನೆ ಏನಿದೆ, ನಿರಂಜನ್ ಹಿರೇಮಠ ಅವರ ನಿವಾಸ ಏನಿದೆ, ಆ ನಿವಾಸದ ರಸ್ತೆಯಲ್ಲಿ ನಾನು ನಿಂತಿದ್ದೀನಿ. ಆ ಮನೆಯ ಬಳಿ ಅಂಜುಮನ್ ಕಮಿಟಿಯ ಎಲ್ಲ ಸದಸ್ಯರು ಕೂಡ ಅಲ್ಲಿ ನೆರೆದಿದ್ದಾರೆ. ಅವರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ನೋಡಿ, ಅಲ್ಲಿ ಗಮನಿಸ್ಬೋದು, ಸಾಕಷ್ಟು ಸಂಖ್ಯೆಯಲ್ಲಿ ಈಗ ಆಗಮಿಸಿದ್ದಾರೆ. ಒಬ್ಬೊಬ್ಬರೇ ಆಗಮಿಸಿ ಶಾಸಕರಾಗಿರ್ಬೋದು, ಮಾಜಿ ಶಾಸಕರುಗಳು, ಮಾಜಿ ಸಂಸದರು ಎಲ್ಲರೂ ಕೂಡ ಆಗಮಿಸಿ ಈಗ ನಿರಂಜನ್ ಹಿರೇಮಠ ಅವರ ಕುಟುಂಬಸ್ಥರನ್ನು ಭೇಟಿ ಮಾಡಿ ಅವರಿಗೆ ಸಾಂತ್ವನ ಹೇಳುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಅವರ ನಿವಾಸದ ಎದುರು ಅಂಜುಮನ್ ಕಮಿಟಿ ಸದಸ್ಯರೆಲ್ಲರೂ ಕೂಡ ಅಲ್ಲಿ ಸೇರಿರುವಂಥದ್ದು, ಕುಟುಂಬಸ್ಥರಿಗೆ ಸಾಂತ್ವನ ಹೇಳ್ತಾ ಇರುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ನೋಡಿ, ಇದು ಒಂದು ಕಡೆ. ಇವತ್ತು ಮಧ್ಯಾಹ್ನದ ನಂತರ JP ನಡ್ಡಾ ಅವರನ್ನು ಅವರ ನಿವಾಸಕ್ಕೆ ಕರೆತರುವಂಥ ಪ್ಲ್ಯಾನನ್ನು BJP ನಾಯಕರು ಮಾಡಿಕೊಂಡಿದ್ದಾರೆ. ಹಾಗಾಗಿ ಹುಬ್ಬಳ್ಳಿಯಲ್ಲಿ ಹೆಚ್ಚಿನ ಬಂದೋಬಸ್ತನ್ನು ಕೂಡ ಮಾಡಿಕೊಳ್ಳಲಾಗ್ತದೆ. ಕಳೆದ 3 ದಿನಗಳಿಂದ ಒಂದಲ್ಲ ಒಂದು ರೀತಿಯಲ್ಲಿ ಪ್ರತಿಭಟನೆಗಳು ನಡೀತಾ ಬರ್ತಾ ಇತ್ತು. ನಿನ್ನೆ ಮಠಾಧಿಪತಿಗಳು ಪ್ರತಿಭಟನೆಯನ್ನು ಮಾಡಿದರು. ಇವತ್ತು ನಾಯಕರು, ಶಾಸಕರು ಎಲ್ಲರೂ ಕೂಡ ಆಗಮಿಸಿ ಅವರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮಾಜಿ ಸಚಿವ ಎಂ ಹಿಂಡಸಗೇರಿ, ಅಲ್ತಾಫ್ ಹಳ್ಳೂರು ಈಗ ಭೇಟಿ ಕೊಟ್ಟಿದ್ದಾರೆ, ಮನೆಯಲ್ಲಿದ್ದಾರೆ, ಸಾಂತ್ವನವನ್ನು ಕೂಡ ಹೇಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹುಬ್ಬಳ್ಳಿ ಧಾರವಾಡ ಅಂಜುಮನ್ ಸಂಸ್ಥೆಯ ಮುಖ್ಯಸ್ಥರು ಕೂಡ ಅಲ್ಲಿ ಆಗಮಿಸಿದ್ದು ಈ ಒಂದು ಘಟನೆಯನ್ನು ಅವರು ಕೂಡ ಖಂಡಿಸ್ತಾ ಇದ್ದಾರೆ. ಯಾರು ಕೂಡ ಒಪ್ಪಿಕೊಳ್ಳೋದಕ್ಕೆ ಸಿದ್ಧರಿಲ್ಲ ಈ ವಿಚಾರವಾಗಿ. ಯಾಕೆಂದರೆ ಅಷ್ಟು ಕ್ರೂರತನವಾಗಿ, ಬರ್ಬರವಾಗಿ ನೇಹಾಳನ್ನು ಹತ್ಯೆ ಮಾಡಿದಂಥ ಫಯಾಜ್, ಆ ಒಂದು CC ಕ್ಯಾಮ್ರಾವೇ ಹೇಳ್ತಾ ಇತ್ತು ಆತನಲ್ಲಿ ಎಷ್ಟು ಕ್ರೌರ್ಯತೆ ಇತ್ತು ಅಂಥೇಳಿ. ಅದೆಲ್ಲವೂ ಕೂಡ CCTVದಲ್ಲಿ ಗೊತ್ತಾಗಿತ್ತು. ಈಗ ಆ ದೃಶ್ಯಾವಳಿಗಳು ಮಾಧ್ಯಮಗಳಲ್ಲಿ ಪ್ರಸಾರ ಆದ ಬಳಿಕ ಸಾಕಷ್ಟು ಜನ ಆ ವಿಚಾರವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರೋದಲ್ಲದೆ ಖಂಡನೆಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ನಿನ್ನೆ ಹುಬ್ಬಳ್ಳಿ ಧಾರವಾಡದ ಬಹುತೇಕ ಮಠಾಧಿಪತಿಗಳು ಆಗಮಿಸಿ ಪ್ರತಿಭಟನೆಯನ್ನು ಮಾಡೋ ಮೂಲಕ ನ್ಯಾಯ ಸಿಗಲೇಬೇಕು ಅಂತೇಳಿ, ಕಠಿಣ ಶಿಕ್ಷೆ ಆಗಬೇಕು ಅಂತೇಳಿ ಕೂಡ ಅಲ್ಲಿ ಆಗ್ರಹಿಸ್ತಾ ಇದ್ರು.